ನಮ್ಮ ಗವಿಸಂಪದ ಯೂಟ್ಯೂಬ್ ಚಾನಲ್ ಈಗ ದಾಸೋಹಂ ಎಂದು ಬದಲಾಗಿದೆ. ಇನ್ನು ಮುಂದೆ ನಮ್ಮ ದಾಸೋಹಂ ಚಾನಲ್ನಲ್ಲಿ ಪ್ರತಿನಿತ್ಯ ಪರಮ ಸತ್ಯದ ಕುರಿತಾದ ಚಿಂತನೆಗಳು ಮೂಡಿ ಬರುತ್ತವೆ. ಜೀವ ಎಂದರೇನು? ಕಾಣುವ ಜಗತ್ತಿನ ಸ್ವರೂಪವೇನು? ಜೀವ ಜಗತ್ತನ್ನು ನಿಯಂತ್ರಿಸುತ್ತಿರುವ ಶಕ್ತಿ ಯಾವುದು? ಜೀವನದ ಸಾರ್ಥಕತೆ ಹೇಗಾಗುತ್ತದೆ ಎನ್ನುವುದನ್ನು ಕುರಿತು ಪರಮ ಪೂಜ್ಯ ಶ್ರೀ ಗವಿಸಿದ್ದೇಶ್ವರ ಅಪ್ಪಾಜಿ ಗವಿಮಠ ಕೊಪ್ಪಳ ಮತ್ತು ಪರಮ ಪೂಜ್ಯ ಕೃಷ್ಣಾನಂದ ಅಪ್ಪಾಜಿ ಕಜ್ಜಿಡೋಣಿ ಹಾಗೂ ಗವಿಯವರಿಂದ ಚಿಂತನೆಗಳು ಮೂಡಿ ಬರಲಿವೆ. ಹಾಗಾಗಿ ತಾವೆಲ್ಲರೂ ನಮ್ಮ ದಾಸೋಹಂ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಕುಟುಂಬ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಭಕ್ತಿಯ ಪ್ರಣಾಮಗಳು. ಮೂರು ಅವಸ್ಥೆಗಳಲ್ಲಿ ಜಾಗೃತ ಅವಸ್ಥೆಯ 42 ತತ್ವಗಳನ್ನ ಗುರು ನಮ್ಮ ಮುಂದೆಲ್ಲ ಹರವಿದರು. ಈಗ ಒಂದು ಅವಸ್ಥೆಯಲ್ಲಿ ಈಗ ಆಧ್ಯಾತ್ಮಿಕ, ಅಧಿದೈವಿಕ, ಆದಿಭೌತಿಕ ಈ ತ್ರಿಪುಟಿಗಳಲ್ಲಿ ವ್ಯವಹಾರ ನಡೀತದೆ. ಈಗ ಈ ಮೂರು ವ್ಯವಹಾರ ನಡೀತು ಅಂದ್ರ ಅದಕ್ಕೆ ಜಾಗೃತ ಅವಸ್ಥಾ ಅಂತ ಕರೀತಾರ. ಇಲ್ಲೇ ಇಂದ್ರಿಯಗಳು, ದೇವತೆಗಳು ಹಾಗೂ ವಿಷಯಗಳು ಮೂರು ಹೀಗೆ ಒಂದಕ್ಕೊಂದು ಸಹಕಾರಿಯಾಗಿ ವ್ಯವಹಾರ ನಡೆವು. ಕಣ್ಣಿತ್ತು ರೂಪ ಇಲ್ಲ ಅಂದ್ರ ಇಲ್ಲ, ಕಿವಿ ಇತ್ತು ಶಬ್ದ ಇಲ್ಲ ಅಂದ್ರ ಇಲ್ಲ. ಈಗ ನಾಲಿಗೆ ಇತ್ತು ರುಚಿ ಇಲ್ಲಂದ್ರೆ ಹೇಗ ಅವಸ್ಥಾ? ಹೀಗಿದ್ದುವು ದೇವತೆಗಳ ಅನುಪಸ್ಥಿತಿ ಇತ್ತು ಅಂದ್ರ ಹೆಂಗ ವ್ಯವಸ್ಥೆ ಹೆಂಗ? ಈ ರೀತಿಯಾಗಿ ಈ ಜಾಗೃತ ಅವಸ್ಥೆಯಲ್ಲಿ 42 ತತ್ವಗಳು ಹಿಂಗ ಕೆಲಸ ಮಾಡ್ತಾ ಇರ್ತಾವಲ್ಲ, ಅದಕ್ಕ ನೋಡು, ಇದು ಸ್ಥೂಲವಾದ ದೇಹದಿಂದ ನಡೆಯುವ ಒಂದು ವ್ಯವಹಾರ. ಈ ಅವಸ್ಥೆಯಲ್ಲಿ ಒಂದು ಸ್ಥೂಲವಾದ ದೇಹದ ಇಂಥ ಸ್ಥೂಲವಾದ ದೇಹದಿಂದ ಇಷ್ಟೆಲ್ಲ ವ್ಯವಹಾರ ನಡೀತದೆ. ಹಿಂಗ ವ್ಯವಹಾರವನ್ನ ಮಾಡಿ ಹಿಂಗ ಇದರ ಅನುಭವವನ್ನ ಪಡಿತಾ ಹೋಗ್ತಾನ. ಎಲ್ಲಾದರೂ ಕೂಡ ನನಗ ನೋಡಲಿಕ್ಕಾಗಲಿಲ್ಲ, ಕೇಳಲಿಕ್ಕಾಗಲಿಲ್ಲ, ಮಾತಾಡಲಿಕ್ಕಾಗಲಿಲ್ಲ, ರುಚಿಸಲಿಕ್ಕಾಗಲಿಲ್ಲ, ಮುಟ್ಟಲಿಕ್ಕಾಗಲಿಲ್ಲ, ಇಂಥವು ಯಾವೂ ಇಲ್ಲ ಅಂದ್ರ ಅದಕ್ಕೆ ಅವಸ್ಥಾ ಅಂತ ಹೆಂಗ ಕರೆಯೋದು? ಅವಸ್ಥಾ ಅಂದ ಬಳಿಕ ಅದು ಹಿಂಗ ಜಾಗೃತ ಅವಸ್ಥಾ ಅಂದ ಬಳಿಕ ಅಲ್ಲಿ ಮುಟ್ಟೋದದ, ಅಲ್ಲಿ ನೋಡೋದದ, ಅಲ್ಲಿ ಕೇಳೋದದ, ಅಲ್ಲಿ ರುಚಿಸೋದದ, ಅಲ್ಲಿ ವಾಸನೆ ಮಾಡೋದದ, ಅಲ್ಲಿ ಮಾತಾಡೋದದ, ಅಲ್ಲಿ ಓಡುವುದು, ನಡೆಯುವುದು, ಕೊಡುವುದು, ಕೊಳ್ಳುವುದು, ಏನು ವಿಸರ್ಜನೆ ಮಾಡುವುದು, ಭೋಗಿಸುವುದು, ಏನು ಅದ್ಭುತವಾದ ಒಂದು ಹಿಂಗ ಇಂದ್ರಿಯಗಳ ಕೆಲಸ ಅದ.
ಇಷ್ಟು ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳ ಮಧ್ಯದಲ್ಲಿ ನಡುಕ್ಕೆ ಎಷ್ಟು ಸೂಕ್ಷ್ಮವಾಗಿ ಇವೆಲ್ಲವುಗಳನ್ನ ಆಟ ಆಡಿಸ್ತದಲ್ಲ, ಆ ಇಂದ್ರಿಯಗಳಲ್ಲಿಯೂ ಕೂಡ ಹೆಂಗ ಇವುಗಳ ಅಧೀನದಲ್ಲಿ ಅವು ಬದುಕಬೇಕಲ್ಲ, ಹಾಂಗ ಎಲ್ಲದಕ್ಕಿಂತ ಸೂಕ್ಷ್ಮವಾಗಿ ಕೇಂದ್ರ ಬಿಂದು ಆಗಿರುವ ಮನಬುದ್ಧಿ ಚಿತ್ತ ಅಹಂಕಾರಗಳು ಕೂಡ ಹಾಗ ಕೆಲಸ ಮಾಡುತ್ತವೆ. ಇಷ್ಟೆಲ್ಲವೂ ಕೂಡಿ ಒಂದು ಅವಸ್ಥೆ ನಿರ್ಮಾಣ ಆಗ್ಯದ. ಅಂದ್ರೆ ನನಗೇನು ಅನುಭವ ಆಗ್ತದ, ಇಂಥ ಅನುಭವ ಇವು 42 ತತ್ವಗಳು ಕಾರ್ಯ ಮಾಡುವಾಗ ನನಗಾದ ಅನುಭವ ಅಷ್ಟ. ಇದ್ರಾಗ ಒಂದ್ ಹೆಚ್ಚು ಕಡಿಮೆ ಆತಂದ್ರ ಆ ಅನುಭವ ಹೆಚ್ಚು ಕಡಿಮೆ ಆಗ್ತದ. ಒಂದ್ ಹೆಚ್ಚು ಕಡಿಮೆ ಆತಂದ್ರ ಅನುಭವವೇ ವ್ಯತ್ಯಾಸ ಆಗ್ತದ. ಹಾಂಗ ಇಂಥ ಅವಸ್ಥಾ ಹೀಗೆ ನನಗ ಈ ಅವಸ್ಥೆಯಲ್ಲಿ ಹೀಗೆ ಭೋಗಿಸಲಿಕ್ಕೆ ಹೀಗೆ ಎಲ್ಲವೂ ತುಂಬಿಕೊಂಡು ಕುಳಿತದೆ. ಅವಸ್ಥೆ ಬದಲಾಗ್ತು ಅಂದ್ರೆ ಎಲ್ಲವೂ ಮರೆಯಾಗ್ತವೆ. ಇವು ಅವಸ್ಥದೊಳಗಿದಾವ. ಇಂಥ ಜಾಗ್ರದ ಅವಸ್ಥೆ ಹಿಂಗ ಆ ಅವಸ್ಥೆ ಅನ್ನುವಂಥದ್ದು ಅದು ನನ್ನ ಪ್ರಜ್ಞೆಗೆ ಹೊಳಿತದೆ. ಇಂಥ ಆಧಾರವಾಗಿ ನಿಂತದಲ್ಲ ಅವಸ್ಥೆ, ಅದ ಅವಸ್ಥದ ಮೇಲೆ ಇಷ್ಟೆಲ್ಲ ಇಂದ್ರಿಯಗಳು, ದೇವತೆಗಳು, ಹಾಗ ವಿಷಯಗಳು ಇವೆಲ್ಲವೂ ಹಿಂಗ ಈ ಭೂಮಿಕೆಯ ಮೇಲೆ ನಿಂತು ಹಿಂಗ ಜೀವನಿಗೆ ಅನುಭವವನ್ನ ಕೊಡ್ತಾವ. ಇವು ಅವಸ್ಥೆಯನ್ನ ಆಧರಿಸಿ ಬದುಕ್ತವ. ಅವಸ್ಥೆ ಬದಲಾತು ಅಂದ್ರ ತತ್ಕ್ಷಣ ಇಲ್ಲಿರುವ ಎಲ್ಲ ವಸ್ತುಗಳು ಬದಲಾದವು. ಬರೀ ಬದಲಲ್ಲ, ಅವಸ್ಥೆ ಹೆಂಗ ಇಲ್ಲಾತು ವಸ್ತುಗಳು ಇಲ್ಲದು. ಇದು ಇದರ ಬಹಳ ಅದ್ಭುತವಾದ ಒಂದು ಚಮತ್ಕಾರ. ಅವಸ್ಥೆ ಬದಲಾತು ಅಂದ್ರೆ ಕಣ್ಣಿಲ್ಲ, ಅವಸ್ಥೆ ಬದಲಾತು ಅಂದ್ರೆ ಕಿವಿ ಇಲ್ಲ, ಅವಸ್ಥೆ ಬದಲಾತಂದ್ರ ಮೂಗಿಲ್ಲ, ಅವಸ್ಥೆ ಬದಲಾತಂದ್ರ ನಾಲಿಗಿಲ್ಲ, ರುಚಿ ಇಲ್ಲ, ಶಬ್ದ ಇಲ್ಲ, ಸ್ಪರ್ಶ ಇಲ್ಲ, ರೂಪ ಇಲ್ಲ, ರಸ ಇಲ್ಲ, ಗಂಧ ಇಲ್ಲ, ಕೈ ಇಲ್ಲ, ಕಾಲಿಲ್ಲ, ಉಪಸ್ಥ ಇಲ್ಲ, ಗುದ ಇಲ್ಲ, ಗುಹ್ಯಿಲ್ಲ, ಬಾಯಿಲ್ಲ, ನಡೆದಾಡೋದಿಲ್ಲ, ಕೊಡೋದಿಲ್ಲ, ಯಾವ ವ್ಯವಹಾರಗಳು ಇಲ್ಲ. ಇಂಥ ಎಲ್ಲ ವ್ಯವಹಾರಗಳಿರೋದು ಅವಸ್ಥಾದಲ್ಲಿ. ಹಿಂಗ ಜಾಗ್ರತ ಅವಸ್ಥೆಯಲ್ಲಿ ಇಷ್ಟೆಲ್ಲ 42 ತತ್ವಗಳು ಕೆಲಸ ಮಾಡ್ತವ. ಅವಸ್ಥೆ ಬದಲಾತಂದ್ರ ಎಲ್ಲವೂ ಇಲ್ಲೇ ಹೋದು. ಅಂದ್ರ ಒಂದು ಅವಸ್ಥೆಯಲ್ಲಿ ಸತ್ಯದಂತೆ ಕಾಣುವ ಒಂದು ಸುಂದರವಾದ ಚಿತ್ರಗಳು ಇವು ಅಷ್ಟೆ. ಅವಸ್ಥವನ್ನಾಧರಿಸಿ ಚಿತ್ರಗಳು ನನಗ ಕಾಣ್ತವ, ಇಲ್ಲಂದ್ರ ಇಲ್ಲ. ಅದಕ್ಕ ಶಿಷ್ಯ ಪ್ರಶ್ನೆ ಮಾಡ್ತಾನ. ನಿನ್ನೆ ಪ್ರಶ್ನೆ ಮಾಡಿದ್ದ ಏನಂತ ಪ್ರಶ್ನೆ ಅಂದ್ರ ಇವುಗಳ ಸ್ವಭಾವ ಹೆಂಗೈತಿ, ಈ ತ್ರಿಪುಟಿಗಳ ಸ್ವಭಾವ ಹೆಂಗೈತಿ. ಇಷ್ಟು 42 ತತ್ವಗಳು ಹಿಂಗ ಸತ್ಯದಂತೆಯೇ ಕಂಡು ಹಿಂಗ ಕೆಲಸ ಮಾಡ್ತಾವಲ್ಲ, ಇವುಗಳ ಸ್ವಭಾವ ಹೆಂಗೈತೆ ಸ್ವಲ್ಪ ಹೇಳು ಗುರುಗಳೇ ಅಂತ ಕೇಳಿದ್ದ. ಅದಕ್ಕ ಗುರು ಅಂತಾನ, ನೋಡು ಇವುಗಳ ಸ್ವಭಾವ ಹೆಂಗೈತಿ ಅಂದ್ರ ನೋಡು, ಇವು ಒಂದು ಸಮಾನಾಂತರ ರೇಖೆಯಲ್ಲಿ ಸಂಧಿಸಿದಾಗ ನಿನಗೊಂದು ಅನುಭವ ಆಗ್ತದೆ.
ಇವುಗಳ ಸ್ವಭಾವ ಇದು. ಏನು? ಹೇಂಗ ಕಣ್ಣ, ಕಣ್ಣಿನ ಅಧಿದೇವತಾ, ಹಾಗ ರೂಪ, ಇವು ಮೂರು ಸಮಾನಾಂತರ ರೇಖೆಯಲ್ಲಿ ಬರಬೇಕು. ಅಂದ್ರ ಮೂರು ಒಂದಕ್ಕೊಂದು ಪೂರಕವಾಗಿ ನಿಂತಾಗ ನಿನಗ ರೂಪದ ಅನುಭವ ಆಗ್ತದ. ಇವುಗಳ ಸ್ವಭಾವ ಸ್ವಲ್ಪ ಅನುಕೂಲ ತಪ್ಪಿತು ಅಂದ್ರ ನಿನಗ ಹಿಂಗ ರೂಪದ ಅನುಭವ ಹೊಂಟೋಗಿ ಬಿಡ್ತದ. ಇವು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರ ನಿನಗ ಸತ್ಯವನ್ನ ತೋರ್ಸೋದು ಬಿಡ್ತಾವ. ಇವುಗಳ ಸ್ವಭಾವ ಅದಷ್ಟೆ. ಹಿಂಗ ಇವು ಸಮಾನಾಂತರ ರೇಖೆಯಲ್ಲಿ ಸಂಧಿಸಬೇಕು. ಒಂದ ಸಮಾನವಾಗಿ ಕಂಡಾಗ ನಿನಗ್ ಒಂದು ಅನುಭವ ಆಗ್ತದ. ಏನು? ನಿನಗ ಹಿಂಗೊಂದು ರೂಪದ ಅನುಭವ ಆಗ್ತದ. ಆ ರೂಪ ಅದು ಹೆಂಗಿರ್ತದ ಅಂದ್ರೆ ಅದು ನಿನ್ನವರು, ನಿನ್ನ ಪತಿ, ಪತ್ನಿ, ಪುತ್ರ, ಮಿತ್ರ, ಹಿಂಗ ಬೇಕಾದ ವಸ್ತುಗಳು, ಇವುಗಳ ರೂಪ ನಿನಗ ತಿಳಿಬೇಕಾಗಿತ್ತು ಅಂದ್ರೆ ಈ ಮೂರು ಸಮಾನಾಂತರವಾಗಿ ಸಂಧಿಸಬೇಕು ಅಂದ್ರೆ ಅನುಕೂಲಕ್ಕಿರಬೇಕು. ಇದರಲ್ಲಿ ಒಂದ್ ಅನುಕೂಲ ತಪ್ಪಿ ಅಂದ್ರೆ ನಿನಗ ನೋಡುವಿಕೆಯ ಅನುಭವ ತಪ್ಪಿ ಹೋಗ್ತದೆ. ಆಗ ಎಷ್ಟು ಮಜಾ ಅದೆ ಅಂದ್ರ ಇವು ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ನಿನಗ ಈ ಅವಸ್ಥೆಯ ಅನುಭವವನ್ನ ತಪ್ಪಿಸಿ ಬಿಡ್ತಾವ. ಈ ವ್ಯವಹಾರ ಎಷ್ಟು ಚಂದ ನಡೀತದಲ್ಲ ನೋಡು, ಸ್ವಲ್ಪ ತಿಳಿ. ಎಷ್ಟು ಮಜಾ ಅದ ಅಂದ್ರ ಈಗ ಇಂದ್ರಿಯ ಇರ್ತಾವ, ದೇವತಾ ಐತಿ ಅಂದ್ರ ಸೂರ್ಯಜನ ಮತ್ತು ಕಣ್ಣೈತಿ. ರೂಪ ಇರ್ಲಿಲ್ಲ ಅಂದ್ರ ವ್ಯವಹಾರ ನಡೆಯಂಗಿಲ್ಲ ನೋಡು. ಸೂರ್ಯಜನ ಕಣ್ಣೈತಿ ಆದ್ರ ಯಾವ ವಸ್ತುಗಳಿಲ್ಲ, ರೂಪ ಅನ್ನುವಂಥದ್ದ ಇಲ್ಲಂದ್ರೆ ಅವಸ್ಥೆ ವ್ಯವಹಾರ ಹೆಂಗ ನಡೀತೈತಿ? ಹೆಂಗ ಕಿವಿ ಐತಿ, ದಿಕ್ಪಾಲ ಕರೆದರ ಶಬ್ದ ಇಲ್ಲ, ವ್ಯವಹಾರ ಹೆಂಗ ನಡೀತೈತಿ? ಈ ಇಷ್ಟು ಮಜಾ ಅದಲ್ಲ. ಈ 14 ಇಂದ್ರಿಯಗಳು, 14 ದೇವತೆಗಳು, 14 ವಿಷಯಗಳು, ಇವು ಮೂರೂ ಕೂಡ ಹಿಂಗಿರ್ಬೇಕಾತೈತಿ. ಇದರಾಗ ಒಂದ್ ಹೆಚ್ಚು ಕಡಿಮೆ ಆದರೂ ಕೂಡ ನನಗ ಅದರ ಅನುಭವ ತಪ್ತೈತಿ. ಹೆಂಗ ವಿಷಯ ಮತ್ತು ಇಂದ್ರಿಯಗಳು ಇದ್ರೂ ಕೂಡ ಒಂದು ವೇಳೆ ದೇವತೆಗಳು ಇರದೇ ಇದ್ರ ವ್ಯವಹಾರ ನಡೆಯೋದಿಲ್ಲ. ಒಟ್ಟಾರೆಯಾಗಿ ಇವು ಮೂರೂ ಸಮಾನಾಂತರದಲ್ಲಿ ಹೆಂಗ ಸರಳ ರೇಖೆಯಲ್ಲಿ ಇರಬೇಕಾಗ್ತದ. ಈ ಮೂರೂ ಇದ್ದಿತ್ತು ಅಂದ್ರೆ ಹಿಂಗ ಅನುಭವ ನಿನಗ ಆಗ್ತದೆ. ಹಿಂಗ ನಿನಗಿಷ್ಟೆಲ್ಲ ಅನುಭವ ಆಗಿದ್ದು ಈ ಮೂರು ಸಮಾನಾಂತರ ರೇಖೆಯಲ್ಲಿ ಸಂಧಿಸವಂತ ನಿನಗ ಈ ಜಾಗೃತ ಅವಸ್ಥೆಯಲ್ಲಿ ಅನುಭವ ಆಗ್ಯದ. ಈ ಎಲ್ಲ ಅನುಭವಗಳಿಗೆ ಕಾರಣ ಈ ಮೂರು ಹಿಂಗ್ ಒಂದು ಸಮಾನಾಂತರ ರೇಖೆಯಲ್ಲಿ ಅದ್ಯಾವ. ಇವುಗಳ ಅನುಕೂಲ ತಪ್ಪಿದ್ವು ಅಂದ್ರ ನಿನಗ ಈ ಅನುಭವ ತಪ್ಪಿ ಹೋಗ್ತದೆ. ಇದು ಈ ತ್ರಿಪುಟಿಗಳ ಸ್ವಭಾವ. ಏನು ಸ್ವಭಾವ? ಅವುಗಳ ಅನುಪಸ್ಥಿತಿ ಬಂತು, ಹೆಚ್ಚು ಕಡಿಮೆ ಆತಂದ್ರ ಅವಸ್ಥವೇ ಇಲ್ಲವಾಗಿ ಬಿಡ್ತದೆ. ಇದು ಅವುಗಳ ಸ್ವಭಾವ. ಇಷ್ಟೆಲ್ಲದರ ಮಧ್ಯೆ ಹಿಂಗ ನಿನ್ನ ಸ್ವಭಾವ ಹೆಂಗ?
ಇಷ್ಟೆಲ್ಲದರ ಮಧ್ಯ ಇಷ್ಟೆಲ್ಲ ನೋಡುವವ ಅದಿನಲ್ಲ, ಈಗ ನನ್ನ ಸ್ವಭಾವ ಹೇಗದ ಅಂತ ಪ್ರಶ್ನೆ ಮಾಡ್ತಾನ. ಇದು ಹೀಗ ಪ್ರಶ್ನೆ ಮಾಡಿದ್ದು ಇದು ತ್ರಿಪುಟಿಗಳ ಸ್ವಭಾವ ಹೆಂಗ. ತ್ರಿಪುಟಿಗಳ ಸ್ವಭಾವ ಹಿಂಗದಲ್ಲ. ಒಂದು ಸ್ವಲ್ಪ ಅನುಕೂಲ ತಪ್ಪಿತು ಅಂದ್ರ ಅದರ ಅನುಭವವೇ ತಪ್ಪಿ ಹೋಗ್ತದೆ. ರೂಪದ ತಪ್ಪಿತು ಅಂದ್ರ ರೂಪವನ್ನ ಹೊರತುಪಡಿಸಿ ಉಳಿದ ಅನುಭವಗಳನ್ನ ಮಾತ್ರ ಪಡಿಬೇಕಾಗ್ತದ. ಒಟ್ಟಾರೆಯಾಗಿ ಯಾವ ವಿಷಯಗಳು ತಪ್ತಾವ ಆ ದೇವತೆಗಳು ಇಲ್ಲ ಆಗಿಬಿಡ್ತಾವ. ಹಾಂಗ ಅವೆಲ್ಲವೂ ಅನುಭವಕ್ಕೆ ಬರೋದೇ ಇಲ್ಲ. ದೇವತೆಗಳ ಪಾತ್ರ ಎಂಥದ್ದು ಅವಸ್ಥೆಗಳಲ್ಲಿ. ಹಾಂಗ ಶಿಷ್ಯನೇ, ಇದು ತ್ರಿಪುಟಿಗಳ ಸ್ವಭಾವ. ನಿನ್ನ ಸ್ವಭಾವ ಹೆಂಗದ ನೋಡು. ಎಷ್ಟು ಅದ್ಭುತವಾಗಿ ಅದ ಅಂದ್ರ ನೋಡು. ಈಗ ಈ ತ್ರಿಪುಟಿಗಳು ಏನು ವ್ಯವಹಾರ ನಡೆದೈತಲ್ಲ, ಇದರ ಏನು ವ್ಯವಹಾರ ನಡೆದೈತಿ ಇದನ್ನು ಕೂಡ ನೀನು ಅರಿತಿದೆ ನೋಡು. ತ್ರಿಪುಟಿಯಲ್ಲಿ ಏನ್ ನಡೆದೈತಿ ವ್ಯವಹಾರ. ಈಗ ಕಣ್ಣದ, ಇದು ಇಂದ್ರಿಯ. ಈಗ ಸೂರ್ಯ ಇದಾನ, ಆತ ದೇವತ. ರೂಪದ, ಅದು ವಿಷಯ. ಎಷ್ಟು ಆಶ್ಚರ್ಯ ಅಂದ್ರ ಇವುಗಳ ಉಪಸ್ಥಿತಿಯನ್ನು ಕೂಡ ನೀ ಅರಿತಿದಿ. ಇದು ನಿನ್ನ ಸ್ವಭಾವ. ಯಾವಾಗ ಕಣ್ಣದ, ಯಾವಾಗ ಸೂರ್ಯ ಇದಾನ, ಯಾವಾಗ ರೂಪದ, ಈ ಮೂರರ ಅನುಭವವನ್ನು ಕೂಡ ನೀ ಅರಿತಿದಿ ಅಂದ್ರ ಕಣ್ಣು ಇದ್ದಾಗ ಕಣ್ಣು ನನಗ ಐತಿ ಅಂತ ಅನ್ನುವ ಜ್ಞಾನ ಉಂಟಾಗ್ತದ. ಅಂದ್ರ ಕಣ್ಣನ್ನೇ ನೋಡುವ ನೀನದಿ. ಸೂರ್ಯ ಇದ್ದಾಗ ಸೂರ್ಯನನ್ನೇ ನೋಡುವ ನೀನದಿ. ಹಾಗ ರೂಪ ಕಂಡಾಗ ರೂಪವನ್ನೇ ನೋಡುವ ನೀನದಿ. ಅಂದ್ರ ಅವುಗಳ ಇರುವಿಕೆಯನ್ನ ಹಿಂಗ ನೀನು ಗುರುತಿಸ್ತಿ ನೋಡು. ನಿನ್ನ ಇರುವಿಕೆಯನ್ನ ಅವು ಗುರುತಿಸಿಲ್ಲ, ಅವುಗಳಿಗೆ ನಿನ್ನ ಪರಿಚಯ ಆಗಿಲ್ಲ, ಆದ್ರೆ ನಿನಗ ಅವುಗಳ ಪರಿಚಯ ಆಗ್ಯದ ನೋಡು. ಕಿವಿ ನನಗೈತಿ ಅಂತ ನೀನ ಅಂತಿದಿ. ದಿಕ್ಪಾಲಕರು ಅದ್ಯಾರಂತ ದಿಕ್ಪಾಲಕರ ಪರಿಚಯವೂ ನಿನಗಾಗ್ತದ. ಹಾಗ ಶಬ್ದವ ಕೇಳುವಿಕೆಯು ಕೂಡ ನಿನಗ ಗೊತ್ತಾಗ್ತದ ನೋಡು. ಹಾಗ ನಾಲಿಗೆ ಐತಂತ ಗೊತ್ತಾಗ್ತದ, ರುಚಿ ಐತಂತ ಅರಿತಿದಿ. ಹಿಂಗ ಅದರ ದೇವತೆಯಾದಂತಹ ವರುಣನನ್ನೂ ನೀ ಅರಿತಿದಿ. ಹಾಗ ಮೂಗು, ಹಾಗ ಗಂಧ, ಹಾಗ ಅಶ್ವಿನಿ ಕುಮಾರ ದೇವತೆಗಳು, ಈ ಮೂರನ್ನೂ ನೀ ಅರಿತಿದಿ. ಹಿಂಗ ಒಟ್ಟಾರೆಯಾಗಿ 14 ಇಂದ್ರಿಯಗಳು ಈಗ ಅದ್ಯಾವನ್ನುವುದನ್ನು ಕೂಡ ನೀ ಅರಿತಿದಿ. ಜಾಗ್ರದ ಅವಸ್ಥೆಯಲ್ಲಿ ಈ 14 ಇಂದ್ರಿಯಗಳು, 14 ದೇವತೆಗಳು, 14 ವಿಷಯಗಳು ಇವು ಹೇಗ ತಮ್ಮ ಕಾರ್ಯಚಟುವಟಿಕೆಯನ್ನ ಮಾಡ್ತಾವಲ್ಲ, ಇಂಥ ಅನುಭವ ಏನು ನಿನಗಾಗ್ತದಲ್ಲ, ಇದು ಎಲ್ಲವನ್ನು ಕೂಡ ನೀ ಅರಿತಿದಿ. ಆಶ್ಚರ್ಯ ಏನು ಅಂದ್ರೆ ಈ 42 ತತ್ವಗಳು ಕೂಡ ನಿನ್ನಿಂದ ಅರಿಸಿಕೊಳ್ಳಲ್ಪಡ್ತಾವ. ಮತ್ತೆ ಅವುಗಳ ಇರುವಿಕೆಯನ್ನೂ ಕೂಡ ನೀ ಅರಿತಿದಿ. ಇನ್ನೊಂದು ವಿಶೇಷದ, ಒಂದು ವೇಳೆ ಇಲ್ಲಿ ಯಾವುದಾದರೂ ಅನುಪಸ್ಥಿತಿ ಆತು ಅಂದ್ರ ಅದನ್ನೂ ಕೂಡ ನೀ ಅರಿತಿದಿ. ಕಣ್ಣಿನ ಇರುವಿಕೆಯನ್ನೂ ನೀ ಅರಿತಿದಿ. ಒಂದ್ ವೇಳೆ ಕಣ್ಣು ಮಂಜಾದ್ರ ಕಣ್ಣಿನ ಇಲ್ಲದಿರುವಿಕೆಯನ್ನೂ ನೀ ಅರಿತಿದಿ.
ಹೆಂಗ ಸೂರ್ಯನ ಇರುವಿಕೆಯನ್ನು ನೀ ಅರಿತಿದೆ, ಇನ್ನು ಬೆಳಕಿಲ್ಲಂದ್ರ ಅದರ ಅನುಪಸ್ಥಿತಿಯೂ ಕೂಡ ನಿನ್ನ ಗಮನಕ್ಕೆ ಬರ್ತದೆ. ಹಾಗ ರೂಪದ ಇರುವಿಕೆಯನ್ನು ಅರಿತಿದೆ, ರೂಪದ ಇಲ್ಲದಿರುವಿಕೆಯನ್ನು ನೀ ಅರಿತಿದೆ. ಅದು ಭಾವಾಭಾವವನ್ನ ಹೊಂದ್ಯದ, ಆದ್ರೆ ನೀನು ಮಾತ್ರ ಭಾವ ರೂಪದಿ ನೀ ಹಂಗ ಅರಿಯಕಚ್ಚಿದಿ. ದೇವತೆಗಳು ಇಲ್ಲಾಗಬಹುದು, ಆದ್ರೆ ನೀ ಇಲ್ಲಾಗಿಲ್ಲ ಶಿಷ್ಯನೇ, ಅರಿಯಕಚ್ಚಿದಿ. ಹೆಂಗ ಕಿವಿ ಐತಿ, ಕಿವಿ ಕೇಳುವಿಕೆಯನ್ನು ಅರಿತಿದೆ, ಕಿವಿ ಕೇಳದಿರುವಿಕೆಯನ್ನು ಅರಿತಿದೆ. ಅದಕ್ಕೆ ಸಂಬಂಧಪಟ್ಟ ದಿಕ್ಪಾಲಕನನ್ನು ಅರಿತಿದೆ. ಹೆಂಗ್ ಬರ್ತಿತ್ತು ಅದಕ್ಕೆ ಅನುಕೂಲ ಆಗಿತ್ತು ಅಂದ್ರ ಅವನನ್ನು ಅರಿತಿದೆ, ಅವ ಅನುಕೂಲ ಮಾಡಿಲ್ಲ ಅಂದ್ರ ಅದನ್ನೂ ನೀ ಅರಿತಿದೆ. ಹಾಗ ಶಬ್ದವನ್ನು ಅರಿತಿದೆ, ಶಬ್ದ ಇಲ್ಲದಿರುವಿಕೆಯನ್ನು ಅರಿತಿದೆ. ಅಂದ್ರ ಒಟ್ಟಾರೆಯಾಗಿ ಇಡೀ 14 ಇಂದ್ರಿಯಗಳು, 14 ದೇವತೆಗಳು, ಹಾಗ 14 ವಿಷಯಗಳು, ಈ 42 ತತ್ವಗಳು ಕೂಡಿ ಏನು ಈ ಜಾಗೃತ ಅವಸ್ಥೆಯಲ್ಲಿ ವ್ಯವಹಾರ ನಡೆದದಲ್ಲ, ಇಂಥ ಅವಸ್ಥೆಯೊಳಗ ವ್ಯವಹಾರ ನಡೆದೈತಲ್ಲ, ಇಂಥ ಇಂದ್ರಿಯಗಳ ಉಪಸ್ಥಿತಿಯನ್ನು ಅರಿತಿದೆ. ಒಂದು ವೇಳೆ ಇಂದ್ರಿಯಗಳಲ್ಲಿ ಏನಾದರೂ ದೋಷ ಬಂದು ಅವು ಇದ್ದಿಲ್ಲ ಅಂದ್ರ ಅವುಗಳ ಇರದಿರುವಿಕೆಯನ್ನೂ ನೀ ಅರಿತಿದೆ. ದೇವತೆಗಳ ಉಪಸ್ಥಿತಿಯನ್ನೂ ಅರಿತಿದೆ, ದೇವತೆಗಳ ಅನುಪಸ್ಥಿತಿಯನ್ನೂ ನೀ ಅರಿತಿದೆ. ಹಾಗ ನೋಡು, ಹೆಂಗ ವಿಷಯಗಳನ್ನು ಉಪಸ್ಥಿತಿಯನ್ನೂ ನೀ ಅರಿತಿದೆ, ವಿಷಯಗಳ ಅನುಪಸ್ಥಿತಿಯನ್ನೂ ನೀ ಅರಿತಿದೆ. ಒಟ್ಟಾರೆಯಾಗಿ ಇವುಗಳನ್ನ ಅರಿಯುವುದು ಹೆಂಗ ನಿನ್ನ ಸ್ವಭಾವ. ಮತ್ತು ಅವುಗಳ ಸ್ವಭಾವ ಏನು ಅಂದ್ರ, ಅವುಗಳು ಇದ್ದಾಗ ಮಾತ್ರ ತೋರಿಸುವುದು ಅವುಗಳ ಸ್ವಭಾವ. ಹೆಂಗ ಶಿಷ್ಯನೇ ಇಂಥ 42 ತತ್ವಗಳಿಂದ ಕೂಡಿದ ಈ ಅವಸ್ಥೆಯು ಕೂಡ ಹೆಂಗ ಕೆಲಸ ಮಾಡ್ತದಲ್ಲ, ಇಂಥ ಅನುಭವ ನಿನಗಾಗಬೇಕು ಅಂದ್ರೆ ಇಷ್ಟೆಲ್ಲ ಇರಬೇಕಾಗ್ತದೆ. ಇರಲಿಲ್ಲ ಅಂದ್ರೆ ಹೆಂಗ ಅವಸ್ಥಾ ಹಿಂಗ ಪೂರ್ಣಗೊಳ್ತದೆ. ಇದು ಅವುಗಳ ಸ್ವಭಾವ ಮತ್ತು ನಿನ್ನ ಸ್ವಭಾವ, ಎರಡೂ ಸ್ವಭಾವಗಳು ಹೀಗ ನಿನಗೆ ತಿಳಿದುವಲ್ಲ ಅಂತ ಗುರು ಶಿಷ್ಯನಿಗೆ ಹೇಳಿದ. ಶಿಷ್ಯಂತನ ಇನ್ನು ನನ್ನ ಸ್ವಭಾವವನ್ನ ತಿಳಿಸಿದಿರಿ, ಹಾಗ ಅವುಗಳ ಸ್ವಭಾವವನ್ನು ತಿಳಿಸಿದಿರಿ. ಅವು ಇರುವಿಕೆ ಹೋಗುವಿಕೆಯನ್ನ ಹೊಂದ್ಯವ, ಆದ್ರೆ ನನ್ನ ಸ್ವಭಾವ ಯಾವಾಗಲೂ ಇರುವಿಕೆಯನ್ನ ಹೊಂದಿದೆ. ನಾನು ಹೋಗಿಲ್ಲ ಬಂದಿಲ್ಲ, ಆದ್ರೆ ದೇವತೆಗಳು ಹೋಗ್ಯಾರ ಬಂದಾರ, ಇಂದ್ರಿಯಗಳು ಹೋಗ್ಯಾವ ಬಂದವ, ವಿಷಯಗಳು ಹೋಗ್ಯಾವ ಬಂದವ. ಇವುಗಳನ್ನ ಅರಿಯುವವನಾದ ನಾನು ಹೋಗಿಲ್ಲ ಬಂದಿಲ್ಲ. ಅದಕ್ಕೆ ಭಾವರೂಪ ಮತ್ತು ಇವುಗಳನ್ನ ಅರಿಯುವವನು ಅಂತ ಗುರು ಹೇಳ್ತಾನ. ಮತ್ತು ಇನ್ನೂ ಈತನ ಬಗ್ಗೆ ವಿವರವಾಗಿ ಹೇಳ್ತಾನ ನಾಳೆ. ತಮಗೆಲ್ಲ ನಮಸ್ಕಾರ.